ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ವಿಮೋಚನಕಾಂಡ ಪುಸ್ತಕದ ಅಧ್ಯಯನವನ್ನು ಮುಗಿಸಿದ ನಾವು ಇಂದಿನಿಂದ ಹೊಸ ಒಡಂಬಡಿಕೆಯ ಮಾರ್ಕನ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸುತ್ತಿದ್ದೇವೆ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ಈ ಒಂದೇ ವಾಕ್ಯದೊಂದಿಗೆ ಮಾರ್ಕನು ತನ್ನ ಸುವಾರ್ತೆಯನ್ನು ಆರಂಭಿಸುತ್ತಾನೆ. ಇಂದು ಮಾರ್ಕನು ಯಾರು, ಈ ಸುವಾರ್ತೆ ಯಾರಿಗಾಗಿ ಬರೆಯಲ್ಪಟ್ಟಿತು ಹಾಗೂ ಮಾರ್ಕನು 1ನೇ ಅಧ್ಯಾಯ ಮೊದಲ 3 ವಚನಗಳ ಕುರಿತು ತಿಳಿದುಕೊಳ್ಳೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ಜ್ಞಾನವನ್ನು ಪಡೆ, ವಿವೇಕವನ್ನು ಸಂಪಾದಿಸು, ಮರೆಯಬೇಡ, ನನ್ನ ಮಾತುಗಳಿಗೆ ಓರೆಯಾಗಬೇಡ. ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 5ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ವಿಮೋಚನಕಾಂಡ ಪುಸ್ತಕದ ಅಧ್ಯಯನವನ್ನು ಮುಕ್ತಾಯಗೊಳಿಸಿದ್ದೇವೆ. ಇಂದಿನಿಂದ ನಾವು ಹೊಸ ಒಡಂಬಡಿಕೆಯಲ್ಲಿನ 2ನೇ ಪುಸ್ತಕವಾಗಿರುವ ಮಾರ್ಕನು ಬರೆದ ಸುವಾರ್ತೆಯ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ಆದುದರಿಂದ ಕ್ರಮಬದ್ಧವಾಗಿ ಕಾರ್ಯಕ್ರಮವನ್ನು ವೀಕ್ಷಿಸಿರಿ, ಆತ್ಮಿಕ ಲಾಭವನ್ನು ಹೊಂದಿಕೊಳ್ಳಿರಿ. ಪ್ರಿಯರೇ, ಮಾರ್ಕನ ಸುವಾರ್ತೆಯ ಪರಿಚಯವನ್ನು ನೋಡೋಣ. ಪ್ರಸ್ತಾವನೆ. ಮಾರ್ಕನು ಬರೆದ ಸುವಾರ್ತೆಯನ್ನು ಸಮಯ ಕ್ರಮದಲ್ಲಿ ನೋಡುವುದಾದರೆ ಇದು ಮೊದಲು ಬರೆದ ಪುಸ್ತಕವಾಗಿದೆ ಮತ್ತು ಹೊಸ ಒಡಂಬಡಿಕೆಯ ಮೊದಲನೆಯ ಪುಸ್ತಕಗಳಲ್ಲಿ ಒಂದಾಗಿದೆ. ಇದನ್ನು ಕ್ರಿಸ್ತ ಶಕ 63ಕ್ಕಿಂತಲೂ ಮುಂಚೆ ರೋಮಿನಲ್ಲಿ ಬರೆದದ್ದಾಗಿರಬಹುದು ಎಂದು ತಿಳಿದುಕೊಳ್ಳುತ್ತೇವೆ. ಮಾರ್ಕನು ನಿಜವಾಗಿ ಅಪೊಸ್ತಲರಲ್ಲಿ ಒಬ್ಬನಲ್ಲ. ಮತ್ತಾಯನು, ಯೋಹಾನನು ಅಪೊಸ್ತಲರಾಗಿದ್ದರು. ಲೂಕನು ಅಪೊಸ್ತಲನಾದ ಪೌಲನ ಹತ್ತಿರದ ಸ್ನೇಹಿತನಾಗಿದ್ದು ಪೌಲನೊಂದಿಗೆ ನಿಕಟವಾಗಿದ್ದನು. ಪ್ರಿಯರೇ, ಸತ್ಯವೇದದಲ್ಲಿ ಮಾರ್ಕ ನೆನೆಸಿಕೊಳ್ಳುವ ಯೋಹಾನ ಎಂಬುದಾಗಿ ನೋಡುವಾಗ, ಯೋಹಾನ ಎಂಬುದು ಅವನ ಯಹೂದಿ ಹೆಸರು, ಮಾರ್ಕನೆಂಬುದು ಲ್ಯಾಟಿನ್ ಹೆಸರು. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ. ತರುವಾಯ ಅವನು ಯೋಚನೆ ಮಾಡಿಕೊಂಡು ಮಾರ್ಕನೆನಿಸಿಕೊಳ್ಳುವ ಯೋಹಾನನ ತಾಯಿಯಾದ ಮರಿಯಳ ಮನೆಗೆ ಬಂದನು. ಅಲ್ಲಿ ಅನೇಕರು ಕೂಡಿ ಬಂದು ಪ್ರಾರ್ಥನೆ ಮಾಡುತ್ತಿದ್ದರು ಎಂಬುದೇ. ಪ್ರಿಯರೇ, ಇದು ಸೀಮೋನ್ ಪೇತ್ರನು ಸೆರೆಮನೆಯಿಂದ ಬಿಡುಗಡೆ ಹೊಂದಿದ ಸಮಯವನ್ನು ಸೂಚಿಸುತ್ತದೆ. ಸತ್ಯವೇದದಲ್ಲಿ ಮಾರ್ಕನೆನಿಸಿಕೊಳ್ಳುವ ಯೋಹಾನನ ಕುರಿತಾದ ಮೊದಲ ಪ್ರಸ್ತಾಪ ಇಲ್ಲಿಯೇ ಕಂಡುಬರುತ್ತದೆ. ಅವನ ತಾಯಿಯು ಯೆರೂಸಲೇಮಿನ ಸಭೆಯ ಒಬ್ಬ ಶ್ರೀಮಂತ ಹಾಗೂ ಪ್ರಮುಖ ಸ್ತ್ರೀಯಾಗಿದ್ದು ಅಲ್ಲಿನ ಸಭೆಯು ಅವಳ ಮನೆಯಲ್ಲೇ ಕೂಡಿ ಬರುತ್ತಿತ್ತು. ಮಾರ್ಕನು ಪೌಲನ ಮೊದಲ ಪ್ರಸಂಗ ಪ್ರಯಾಣದಲ್ಲಿ ಅವನೊಂದಿಗಿದ್ದನು. ಅವನು ಬಾರ್ನಬನ ಸೋದರಳಿಯನಾಗಿದ್ದನು ಎಂಬುದನ್ನು ಪೌಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಹೇಳುತ್ತಾನೆ. ನನ್ನ ಜೊತೆ ಸೆರೆಯವನಾದ ಅರಿಸ್ತಾರ್ಕನು, ಬಾರ್ನಬನಿಗೆ ದಾಯಾದನಾಗಿರುವ ಮಾರ್ಕನು ನಿಮಗೆ ವಂದನೆ ಹೇಳುತ್ತಾರೆ. ಮಾರ್ಕನನ್ನು ಕುರಿತು ಅಪ್ಪಣೆಗಳನ್ನು ಹೊಂದಿದ್ದೀರಲ್ಲ, ಅವನು ನಿಮ್ಮ ಬಳಿಗೆ ಬಂದರೆ ಅವನನ್ನು ಸೇರಿಸಿಕೊಳ್ಳಿರಿ ಎಂಬುದಾಗಿ. ಪ್ರಿಯರೇ, ಹಾಗೆಯೇ ಮಾರ್ಕನು ಸೀಮೋನ್ ಪೇತ್ರನ ಆತ್ಮಿಕ ಮಗನಾಗಿದ್ದಿರಬೇಕು. ಯಾಕಂದರೆ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 14ರಲ್ಲಿ ಪೇತ್ರನು ಹೀಗೆ ಹೇಳುತ್ತಾನೆ, ನನ್ನ ಮಗನಾದ ಮಾರ್ಕನು ಸಹ ವಂದನೆ ಹೇಳುತ್ತಾನೆ ಎಂಬುದಾಗಿ. ಪ್ರಿಯರೇ, ಮಾರ್ಕನ ಸುವಾರ್ತೆಯನ್ನು ಬಹು ಕಾಲದವರೆಗೆ ಸೀಮೋನ ಪೇತ್ರನ ಸುವಾರ್ತೆ ಎಂದೇ ತಿಳಿದಿದ್ದರು. ಅದಕ್ಕೆ ಸಾಕ್ಷಿ ಇದೆ ಎಂದು ನಾನು ಭಾವಿಸ್ತೇನೆ. ಇದರ ಕುರಿತು ಮುಂದಕ್ಕೆ ನಾವು ತಿಳಿಯಲಿದ್ದೇವೆ. ಪ್ರಿಯ ವೀಕ್ಷಕರೇ, ಮಾರ್ಕನೆನಿಸಿಕೊಳ್ಳುವ ಯೋಹಾನನು ಪೌಲನ ಮೊದಲನೆಯ ಪ್ರಸಂಗ ಪ್ರಯಾಣಕ್ಕಿಂತ ಮೊದಲೇ ಪೌಲ ಬಾರ್ನಬರನ್ನು ಸೇರಿಕೊಂಡಿದ್ದನು. ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ 5ನೇ ವಚನದಲ್ಲಿ ಹೀಗಿದೆ. ಸಲಾಮೀಸಿಗೆ ಸೇರಿದಾಗ
ಯಹೂದ್ಯರ ಸಭಾಮಂದಿರಗಳಲ್ಲಿ ದೇವರ ವಾಕ್ಯವನ್ನು ಪ್ರಸಿದ್ಧಿಪಡಿಸಿದರು. ಯೋಹಾನನು ಪರಿಚಾರಕನಾಗಿ ಅವರ ಸಂಗಡ ಇದ್ದನು ಎಂಬುದೇ. ಆದರೆ ಇವನು ಪಂಪುಲ್ಯದ ಪೆರ್ಗಾದಲ್ಲಿ ಹಿಂದೆ ನಿಂತನು. ಬಹುಶಃ ಅವನು ಪುಕ್ಕಲು ಸ್ವಭಾವದವನಾಗಿದ್ದಿರಬಹುದು. ಅವನು ಹಿಂದೆ ನಿಂತದ್ದಕ್ಕಾಗಿ ನಾವು ಅವನನ್ನು ಬೆಂಬಲಿಸಬೇಕಾಗಿಲ್ಲ. ಅವನಿಗೆ ಅದಕ್ಕೆ ತಕ್ಕುದಾದ ಕಾರಣವಿದ್ದಿರಬಹುದು. ಆದರೆ ಬಾರ್ನಬನ ಒತ್ತಾಯದ ಬಳಿಕವೂ ಪೌಲನು ತನ್ನ 2ನೇ ಪ್ರಯಾಣದಲ್ಲಿ ಅವನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಒಪ್ಪಲಿಲ್ಲ. ಅಂದರೆ ಮಾರ್ಕನು ತಮಗೆ ಮೋಸ ಮಾಡಿದನೆಂದು ಪೌಲನು ನೆನೆಸಿರಬಹುದು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 37 ಮತ್ತು 38ನೇ ವಚನದಲ್ಲಿ ನಾವು ಹೀಗೆ ಓದುತ್ತೇವೆ. ಏನೆಂದರೆ, ಬಾರ್ನಬನು ಮಾರ್ಕನೆನಿಸಿಕೊಳ್ಳುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಂಪುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದಲ್ಲವೆಂದು ನೆನೆಸಿದನು ಎಂಬುದೇ. 39ನೇ ವಚನದಲ್ಲಿ ಹೀಗಿದೆ: ಈ ವಿಷಯದಲ್ಲಿ ತೀಕ್ಷ್ಣ ವಾಗ್ವಾದ ಉಂಟಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದರು. ಬಾರ್ನಬನು ಮಾರ್ಕನನ್ನು ಕರೆದುಕೊಂಡು ಸಮುದ್ರ ಮಾರ್ಗವಾಗಿ ಕುಪ್ರಾದೀಪಕ್ಕೆ ಹೋದನು ಎಂಬುದೇ. ಪ್ರಿಯರೇ, ನಮಗೆ ತಿಳಿದ ಪ್ರಕಾರ ಇಲ್ಲಿಂದ ಮುಂದಕ್ಕೆ ಮಾರ್ಕನ ವಿಚಾರ ಕಾಣದೇ ಹೋಗುತ್ತದೆ. ಅವನ ಸೇವೆಯ ಕುರಿತಾಗಿ ನಮಗೆ ಹೆಚ್ಚೇನು ತಿಳಿದಿರುವುದಿಲ್ಲ. ಆದರೆ ಮುಂದಕ್ಕೆ ಈ ವಿಷಯದಲ್ಲಿ ಸಂಧಾನವಾಗಿತ್ತೆಂದು ತಿಳಿಯುತ್ತೇವೆ. ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 11ನೇ ವಚನದಲ್ಲಿ ಪೌಲನು ತನ್ನ ಕೊನೆಯ ಪತ್ರ ಬರೆಯುವಾಗ ಹೀಗೆ ಬರೆದಿದ್ದಾನೆ. ಏನೆಂದರೆ, ಲೂಕನು ಮಾತ್ರ ನನ್ನ ಜೊತೆಯಲ್ಲಿದ್ದಾನೆ, ಮಾರ್ಕನನ್ನು ಸಂಗಡ ಕರಕೊಂಡು ಬಾ, ಅವನು ನನಗೆ ಸೇವೆಗಾಗಿ ಉಪಯುಕ್ತನಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ಈ ಸುವಾರ್ತೆಯಲ್ಲಿ ತನ್ನ ಕುರಿತಾಗಿ ಮಾರ್ಕನು ಎಲ್ಲಿಯಾದರೂ ತಿಳಿಸಿದ್ದಾನೋ ಆಲೋಚಿಸಿ ನೋಡಿರಿ. ಆದರೆ ಈ ಕುರಿತಾಗಿ ಯೋಚಿಸುವುದಕ್ಕೆ ಯಾವ ಆಧಾರವೂ ಇರುವುದಿಲ್ಲ. ಮಾರ್ಕನು ತನ್ನ ಸುವಾರ್ತೆಗೆ ಬೇಕಾದ ಮಾಹಿತಿಗಳನ್ನು ಪೇತ್ರನಿಂದ ಪಡೆದಿರಬಹುದೆಂದು ಕೆಲವರ ಅಭಿಪ್ರಾಯ. ಇನ್ನೂ ಕೆಲವರು ಸುವಾರ್ತೆಯ ವಿವರಗಳನ್ನು ಪೌಲನಿಂದ ಪಡೆದನೆಂದೂ ಹೇಳುತ್ತಾರೆ. ಪ್ರಿಯರೇ, 4 ಸುವಾರ್ತೆಗಳು ಯಾಕೆ ಬರೆಯಲ್ಪಟ್ಟವೆ? ಇದಕ್ಕೆ ಒಂದು ಕಾರಣವೆಂದರೆ ಪ್ರತಿಯೊಂದು ಸುವಾರ್ತೆಯು ಒಂದು ವಿಧದ ಜನರ ವರ್ಗಕ್ಕೆ ಬರೆದದ್ದಾಗಿದೆ. ಮತ್ತಾಯನ ಸುವಾರ್ತೆ ಇಸ್ರಾಯೇಲ್ ಜನಾಂಗಕ್ಕೆ ಬರೆದದ್ದು, ಅದು ಧಾರ್ಮಿಕ ವ್ಯಕ್ತಿಗಳಿಗಾಗಿ ಬರೆದದ್ದು. ಮಾರ್ಕನ ಸುವಾರ್ತೆ ರೋಮಾಯರಿಗಾಗಿಯೇ ಬರೆದದ್ದು, ಅದು ರೋಮಾಯರ ಕಾಲಾವಧಿಗೆ ತಕ್ಕದಾಗಿತ್ತು. ರೋಮಾಯರು ಬಲಶಾಲಿಗಳಾಗಿದ್ದರು. ಅವರು ಇಡೀ ಜಗತ್ತನ್ನು ತಮ್ಮ ಹತೋಟಿಗೆ ತಂದುಕೊಂಡಿದ್ದರು. ತಮ್ಮ ರಾಜ್ಯದಲ್ಲಿ ನ್ಯಾಯ ಶಾಂತಿಗಳನ್ನು ಸ್ಥಾಪಿಸಿ, ಒಳ್ಳೆಯ ರಸ್ತೆಗಳನ್ನು ನಿರ್ಮಿಸಿ, ನೀತಿ ಶಿಸ್ತುಗಳಿಂದ ಆಡಳಿತ ನಡೆಸಿ ಜನರಿಗೆ ರಕ್ಷಣೆ ಒದಗಿಸಿದ್ದರು. ಆದರೆ ಅದು ಬಲಾತ್ಕಾರದ ಶಾಂತಿಯಾಗಿತ್ತು. ರೋಮಾಯರ ಕಬ್ಬಿಣದ ಹಸ್ತ ಮಾನವರ ಮೇಲಿತ್ತು ಮತ್ತು ಅದಕ್ಕಾಗಿ ಅವರು ಬೆಲೆ ತೆರಬೇಕಾಗಿತ್ತು. ಪ್ರಿಯ ವೀಕ್ಷಕರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ ಎಂದು. ಪ್ರಿಯರೇ, ಈ ಬಲವು ಕರುಣೆ ತೋರಿಸುವಂಥದ್ದಾಗಿದೆ. ಕೈಸರನ ಆಳ್ವಿಕೆಯ ಕಾಲದಲ್ಲಿ ಜಗತ್ತು ಕರುಣೆಗಾಗಿ ಹಾತೊರೆಯುತ್ತಿದ್ದರೂ ಅವರಿಗೆ ದೊರಕಿದ್ದು ಅಧಿಕಾರದ ಆಡಳಿತ ಮಾತ್ರ. ಆ ಅಧಿಕಾರವನ್ನು ಯಾರೂ ಎದುರಿಸುವ ಧೈರ್ಯ ಮಾಡಲಿಲ್ಲ. ಅದರಿಂದ ತಪ್ಪಿಸಿಕೊಳ್ಳುವ ಮಾರ್ಗವೇ ಇಲ್ಲವೇನೋ ಎಂಬಂತಿರುವ ಕಾಲದಲ್ಲಿ ದೇವರು ನಿರೀಕ್ಷೆಯ ಸಂದೇಶವನ್ನು ಕಳುಹಿಸಿದನು. ಈ ಸಂದೇಶವೇ ಮಾರ್ಕನ ಸುವಾರ್ತೆಯಲ್ಲಿ ತಿಳಿಸಲ್ಪಟ್ಟಿದೆ. ಪ್ರಿಯರೇ, ಮಾರ್ಕನು ಪೇತ್ರನಿಂದ ದೊರೆತ ವಿವರಗಳನ್ನು ತನ್ನ ಸುವಾರ್ತೆಯಲ್ಲಿ ಬರೆದನು. ಆದಿಸಭೆಯು ಇದನ್ನು ಸತ್ಯವೆಂದು ತಿಳಿದು ಅಂಗೀಕರಿಸಿತು. ಆದಿಸಭಾ ಪಿತೃಗಳಲ್ಲಿ ಒಬ್ಬನಾದ ಪಪಿಯಸನು ಈ ಕುರಿತು ಹೇಳುತ್ತಾ, ಪೇತ್ರನಿಂದ ವಿವರ ಸಂಗ್ರಹಿಸಿದ ಮಾರ್ಕನು ತನಗೆ ನೆನಪಿರುವುದವುಗಳನ್ನೆಲ್ಲ ಬರೆದನು. ಆದರೆ ಕ್ರಿಸ್ತನು ಹೇಳಿದ ಕ್ರಮದಲ್ಲಾಗಲಿ ಕಾರ್ಯದ ಕ್ರಮದಲ್ಲಾಗಲಿ ಬರೆಯಲಿಲ್ಲ ಎಂದು ಹೇಳುತ್ತಾನೆ. ಯುಸೇಬಿಯಾಸನು ಹೇಳಿದಂತೆ ಪೇತ್ರನಿಂದ ಈ ವೃತ್ತಾಂತಗಳನ್ನೆಲ್ಲ ಕೇಳಿದವರು ಒಮ್ಮೆ ಮಾತ್ರ ಕೇಳಿ ತೃಪ್ತಿ ಪಡದೆ ಬಾಯ ಮಾತಿನಲ್ಲಿ ಕೇಳಿ ಸಾಕಾಗದೆ ತಾವು ಕೇಳಿ ಹೊಂದಿದ ಈ ಬೋಧನೆಗಳನ್ನು ಬರಹ ಮೂಲಕ ದಾಖಲಿಸಬೇಕೆಂದು ಮಾರ್ಕನನ್ನು ಕೇಳಿಕೊಂಡರು ಎಂದು. ಪ್ರಿಯರೇ, ಹೀಗೆ ಮಾರ್ಕನ ಮೂಲಕವಾಗಿ ನಮಗೆ ಸೀಮೋನ್ ಪೇತ್ರನ ಸುವಾರ್ತೆಯು ದೊರಕಿತು. ಸೀಮೋನ್ ಪೇತ್ರನು ಚಟುವಟಿಕೆಯ ವ್ಯಕ್ತಿಯಾದ್ದರಿಂದ
ಮಾರ್ಕನ ಸುವಾರ್ತೆ ಕೂಡ ಚಟುವಟಿಕೆಯಿಂದ ಕೂಡಿದ್ದಾಗಿದೆ. ಪ್ರಿಯ ವೀಕ್ಷಕರೇ, ಮಾರ್ಕನ ಸುವಾರ್ತೆಯಲ್ಲಿ ಯೇಸುವು ರಾಜತ್ವದ ಪೋಷಾಕುಗಳನ್ನು ಬದಿಗಿರಿಸಿ ಸೇವೆಯ ಅಂಗವಸ್ತ್ರವನ್ನು ಕಟ್ಟಿಕೊಂಡಿರುತ್ತಾನೆ. ಮತ್ತಾಯನಲ್ಲಿ ಆತನು ಅರಸನು, ಮಾರ್ಕನಲ್ಲಿ ಆತನು ಸೇವಕನು. ಆದರೆ ಆತನು ಮನುಷ್ಯರ ಸೇವಕನಲ್ಲ, ದೇವರ ಸೇವಕನು. ಮಾರ್ಕನು ಕರ್ತನಾದ ಯೇಸುವಿನ ಮಾತಿನಲ್ಲಿಯೇ ಅದನ್ನು ತಿಳಿಸುತ್ತಾನೆ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 45ನೇ ವಚನವನ್ನು ನೋಡಿರಿ. ಮನುಷ್ಯಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂಬುದೇ. ಪ್ರಿಯರೇ, ಮಾರ್ಕನ ಸುವಾರ್ತೆಯಲ್ಲಿ ಯೇಸುವನ್ನು ಯೆಹೋವನ ಸೇವಕನೆಂಬುದಾಗಿ ಚಿತ್ರಿಸಲಾಗಿದೆ. ಇದು ಯೆಶಾಯನ ಪ್ರವಾದನೆ ಗ್ರಂಥ 42ನೇ ಅಧ್ಯಾಯ 1 ಮತ್ತು 2ನೇ ವಚನದ ಪ್ರವಾದನೆಯ ಮಾತನ್ನು ನೆರವೇರಿಸಿದಂತಾಗಿದೆ. ಅಲ್ಲಿ ಹೀಗಿದೆ: ಇಗೋ ನನ್ನ ಸೇವಕನು, ಇವನಿಗೆ ನಾನೇ ಆಧಾರ, ಇವನು ನನಗೆ ಇಷ್ಟನು, ನನ್ನ ಪ್ರಾಣಪ್ರಿಯನು, ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ. ಇವನು ಅನ್ಯ ಜನಗಳಲ್ಲಿಯೂ ಸದ್ಧರ್ಮವನ್ನು ಪ್ರಚುರಪಡಿಸುವನು. ಇವನು ಕೂಗಾಡುವುದಿಲ್ಲ, ಆರ್ಭಟಿಸುವುದಿಲ್ಲ, ಬೀದಿಗಳಲ್ಲಿ ಇವನ ಧ್ವನಿಯೇ ಕೇಳಿಸುವುದಿಲ್ಲ ಎಂಬುದಾಗಿ. ಪ್ರಿಯ ವೀಕ್ಷಕರೇ, 1864ರಲ್ಲಿ ಬೆರ್ನಾರ್ಡ್ ಎಂಬವರು ಹೀಗೆ ಹೇಳಿದ್ದಾರೆ: ಕೊರ್ನೇಲ್ಯನಿಗೆ ಪೇತ್ರನು ಹೇಳಿದ ಮಾತು ಈ ಸುವಾರ್ತೆಯ ಧ್ಯೇಯ ವಾಕ್ಯದಂತಿದೆ. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನದಲ್ಲಿ ದೇವರು ನಜರೇತಿನ ಯೇಸುವನ್ನು ಪವಿತ್ರ ಆತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ ಎಂಬುದಾಗಿ. ಪ್ರಿಯರೇ, ಕರ್ತನಾದ ಯೇಸು ಪೂರ್ಣ ಮಾನವತ್ವದೊಂದಿಗೆ ತನ್ನ ದೈವತ್ವ ಸಹಿತವಾಗಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಬಂದನು. ಇದು ಸುವಾರ್ತೆಯ ಪ್ರಾರಂಭ ಮಾತ್ರ. ಆತನು ಸತ್ತು ತಿರುಗಿ ಎದ್ದು ಬಂದನು. ಬಳಿಕ ತನ್ನವರಿಗೆ ಹೋಗಿರಿ ಎಂದು ಹೇಳಿದನು. ಅಲ್ಲಿಗೆ ಸುವಾರ್ತೆಯು ಪೂರ್ತಿಗೊಂಡಿತು. ಪ್ರಿಯರೇ, ಮಾರ್ಕನ ಬರಹದ ರೀತಿ ಕ್ಷಿಪ್ರವಾಗಿ ನೇರವಾಗಿದೆ. ಚಿಕ್ಕದಾದ ಮಾತುಗಳು, ಅತಿಯಾದ ಮಾತುಗಳನ್ನು ಉಪಯೋಗಿಸದೆ ನೇರವಾಗಿ ವಿಷಯಕ್ಕೆ ಬರುತ್ತಾನೆ. ಇದು ಕಾರ್ಯ ಚಟುವಟಿಕೆ ಹಾಗೂ ಅವು ಪೂರ್ತಿಗೊಂಡದರ ಸುವಾರ್ತೆಯಾಗಿದೆ. ಯೇಸು ಹೆಚ್ಚಿನ ಮಾತುಗಳನ್ನಾಡದೆ ಕೆಲಸದಲ್ಲೇ ತೊಡಗಿರುವುದನ್ನು ನೋಡುತ್ತೇವೆ. ಈ ಸುವಾರ್ತೆ ಸರಳ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಅದು ಸಾಮಾನ್ಯ ಜನರಿಗಾಗಿ ಬರೆದದ್ದು. ಬಳಿಕ ಹಾಗೂ ಇದಕ್ಕೆ ಸಮನಾರ್ಥ ಕೊಡುವ ಶಬ್ದವು ಬೇರೆಲ್ಲ ಶಬ್ದಗಳಿಗಿಂತ ಹೆಚ್ಚು ಸಲ ಬರೆಯಲ್ಪಟ್ಟಿದೆ. ಅದು 1331 ಬಾರಿ ಇದೆ. ಒಂದು ವೇಳೆ ಬೇರೆ ಯಾವ ಬರಹದಲ್ಲಾದರೂ ಹೀಗೆ ಬಳಿಕ ಎಂಬ ಶಬ್ದ ಅತಿಯಾಗಿ ಬಳಕೆಯಾಗಿದ್ದರೆ ನಾನು ಅದನ್ನು ಓದದೇ ಇರುತ್ತಿದ್ದೆ. ಆದರೆ ಸರಿಯಾಗಿ ಉಪಯೋಗಿಸಲ್ಪಟ್ಟಾಗ ಅದು ಒಂದು ಶಕ್ತಿಯುತವಾದ ಶಬ್ದವಾಗಿದೆ. ಪ್ರಿಯರೇ, ಮಾರ್ಕನು ರೋಮಿನಲ್ಲಿ ರೋಮನ್ನರಿಗಾಗಿ ಈ ಸುವಾರ್ತೆ ಬರೆದನೆಂದು ನಾನು ನಂಬುತ್ತೇನೆ. ಅವರು ಚಟುವಟಿಕೆಯುಳ್ಳವರು, ಕಾರ್ಯನಿರತರು ಆದವರಾಗಿದ್ದರು. ಯೇಸು ಈ ಕಾರ್ಯ ಮಾಡಲು ಶಕ್ತನೋ ಎಂಬ ಪ್ರಶ್ನೆಗೆ ಉತ್ತರಕ್ಕಾಗಿ ಕಾಯುತ್ತಿದ್ದರು. ಇಂತಹ ಸಮಯವಿಲ್ಲದವರಿಗಾಗಿ ಓದಲಿಕ್ಕೆಂದೇ ಈ ಸುವಾರ್ತೆ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಳೆ ಒಡಂಬಡಿಕೆಯ ಕೆಲವೇ ಮಾತುಗಳು ಹೇಳಲ್ಪಟ್ಟಿವೆ ಮತ್ತು ಕೆಲವು ಯಹೂದಿ ಆಚಾರಗಳು ತಿಳಿಸಲ್ಪಟ್ಟಿವೆ. ಇದು ಅನ್ಯ ದೇಶದವರಿಗಾಗಿ ಬರೆದದ್ದು ಎಂಬುದಕ್ಕೆ ಇದು ಒಂದು ಆಧಾರವಾಗಿದೆ. ಅರಸನಿಗೆ ವಂಶಾವಳಿಯ ಅಗತ್ಯವಿರುವುದರಿಂದ ಮತ್ತಾಯನು ವಂಶಾವಳಿಯನ್ನು ಕೊಡುತ್ತಾನೆ. ಆದರೆ ಸೇವಕನಿಗೆ ವಂಶಾವಳಿಯ ಅಗತ್ಯವಿಲ್ಲವಾದ್ದರಿಂದ ಮಾರ್ಕನು ಅದನ್ನು ಕೊಡುತ್ತಿಲ್ಲ. ಸೇವಕನು ಕೆಲಸ ಮಾಡಬೇಕಾಗಿದೆ. ಈ ಸುವಾರ್ತೆಯಲ್ಲಿ ಯೇಸುವನ್ನು ಆ ರೀತಿಯಲ್ಲೇ ಚಿತ್ರಿಸಲಾಗಿದೆ. ಮುಂದಕ್ಕೆ ನಾವು ರೂಪುರೇಖೆಗಳ ಬಗ್ಗೆ ನೋಡೋಣ. ಯೇಸುವಿನ ಅರ್ಹತೆಗಳು. ಒಂದನೇದಾಗಿ, ಯೋಹಾನನು ಸೇವಕರನ್ನು ಪರಿಚಯಿಸುತ್ತಾನೆ. ಯೋಹಾನನ ಮರಣ. ಎರಡನೇದಾಗಿ, ತಂದೆಯಾದ ದೇವರು ಸೇವಕರನ್ನು ಗುರುತಿಸುತ್ತಾನೆ. ಮೂರನೇದಾಗಿ, ಶೋಧನೆಯು ಸೇವಕರನ್ನು ಸ್ಥಾಪಿಸುತ್ತದೆ. ಕ್ರಿಯೆಗಳು, ನುಡಿಗಳು ಸೇವಕನ ಪೂರ್ಣ ಚಿತ್ರಣ ನೀಡುತ್ತವೆ. ಮುಂದಕ್ಕೆ ಅದ್ಭುತ ಕಾರ್ಯಗಳ ಬಗ್ಗೆ ನೋಡೋಣ. ಸ್ವಸ್ಥತೆ, ಶಾರೀರಿಕ. ಪೇತ್ರನ ಅತ್ತೆ ಹಾಗೂ ಇತರರು. ಕುಷ್ಠರೋಗಿ. ಮೇಲ್ಛಾವಣಿಯಿಂದ ಇಳಿಸಲ್ಪಟ್ಟ ಪಾರ್ಶ್ವವಾಯು ರೋಗಿ. ಕೈಬತ್ತಿ ಹೋದ ವ್ಯಕ್ತಿ.
ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅನೇಕರು. ರಕ್ತ ಕುಸುಮ ರೋಗಿ. ನಜರೇತಿನಲ್ಲಿ ಅನೇಕರು. ಶಿಷ್ಯರು ಗುಣಪಡಿಸಿದ್ದು. ಗೆನೆಜರೇತ್ ಪ್ರದೇಶದಲ್ಲಿ ಅನೇಕರು. ದೆಕಪೋಲಿಯ ಕಿವುಡ ಹಾಗೂ ಕುರುಡ. ಬೆಸ್ತಾಯಿದದ ಕುರುಡ. ಕುರುಡನಾದ ಬಾರ್ತಿಮಾಯ. ಎರಡನೇದು ಪ್ರಾಕೃತಿಕ ಬಿರುಗಾಳಿಯನ್ನು ನಿಲ್ಲಿಸಿದ್ದು. 5,000 ಜನರಿಗೆ ಊಟ. ಸಮುದ್ರದ ಮೇಲೆ ನಡೆದದ್ದು. 4,000 ಜನರಿಗೆ ಊಟ. ಅಂಜೂರದ ಮರಕ್ಕೆ ಶಾಪ. ಮೂರನೇದು ದೆವ್ವಗಳು, ಆತ್ಮಿಕ. ಸಭಾಮಂದಿರದಲ್ಲಿನ ಮನುಷ್ಯ. ಕಪೆರ್ನೌಮಿನಲ್ಲಿ ಅನೇಕ ದೆವ್ವಗಳು. ಗಲಿಲಾಯದಲ್ಲಿ ದೆವ್ವಗಳು. ಗಲಿಲಾಯ ಸಮುದ್ರದ ಬಳಿಯಲ್ಲಿ ಅಶುದ್ಧ ಆತ್ಮಗಳು. ಆತನು ಬೆಲ್ಜೆಬೂಲನ ಸಹಾಯದಿಂದ ದೆವ್ವ ಬಿಡಿಸುತ್ತಾನೆಂದು ಶಾಸ್ತ್ರಿಗಳ ಆರೋಪ. ಗೆರಸೇನರ ಸೀಮೆಯಲ್ಲಿ ದೆವ್ವ ಹಿಡಿದವನು. ಅನ್ಯಮತಸ್ಥಳ ದೆವ್ವ ಹಿಡಿದ ಮಗಳು. ದೆವ್ವ ಹಿಡಿದ ಮೂರ್ಛಾ ರೋಗಿ ಹುಡುಗನು. ಸತ್ತವರೊಳಗಿಂದ ಎಬ್ಬಿಸಿದ್ದು ಅಲೌಕಿಕವಾದದ್ದು. ಯಾಯೀರನ ಮಗಳು. ಮುಂದಕ್ಕೆ ಸಾಮ್ಯಗಳು ಎಂಬ ವಿಚಾರವನ್ನು ನೋಡೋಣ. ಮದುಮಗನು ಜೊತೆಗಿರುವಾಗ ಉಪವಾಸವಿಲ್ಲ. ಹಳೆ ವಸ್ತ್ರಕ್ಕೆ ಹೊಸದರ ತ್ಯಾಪೆ. ಹಳೆ ಬುದ್ದಲಿಗಳಲ್ಲಿ ಹೊಸ ದ್ರಾಕ್ಷಾರಸ. ಬಿತ್ತುವವನು. ದೀಪ ಹಾಗೂ ಕೊಳಗ. ಬೆಳೆಯುವ ಬೀಜ. ಸಾಸಿವೆ ಬೀಜ. ದ್ರಾಕ್ಷಿ ತೋಟದಿಂದ ಫಲ ನಿರೀಕ್ಷಣೆ. ಅಂಜೂರದ ಮರ. ಪ್ರಯಾಣ ಹೊರಟ ಮನುಷ್ಯನು. ಎರಡನೇದು ಇತರ ಸಂಗತಿಗಳು. ದೇವರ ರಾಜ್ಯದ ಸುವಾರ್ತೆ ಸಾರಿದ್ದು. ಗಲಿಲಾಯದಲ್ಲಿ ಸಾರಿದ್ದು. ಸಬ್ಬತ್ನ ವಿಚಾರ. ಹೊಸ ಸಂಬಂಧ. ನಜರೇತಿನ ಸಭಾಮಂದಿರ. 12 ಮಂದಿಯನ್ನು ಕಳುಹಿಸಿದ್ದು. 12 ಮಂದಿ ಹಿಂತಿರುಗಿ ಬಂದದ್ದು. ಪರಿಸಾಯರ ಖಂಡನೆ. ಹುಳಿ ಹಿಟ್ಟು. ವಿವರಣೆ. ಕ್ರಿಸ್ತನ ಮರಣವನ್ನು ಮುಂತಿಳಿಸಿದ್ದು. ಹೆಚ್ಚಿನವರು ಯಾರು? ಭೇದ ಭಾವವನ್ನು ಖಂಡಿಸಿದ್ದು. ನರಕ. ವಿವಾಹದ ವಿಚಾರ. ಐಶ್ವರ್ಯ. ಪ್ರಾರ್ಥನೆ. ಯೇಸುವಿನ ಅಧಿಕಾರ. ತೆರಿಗೆ. ಪುನರುತ್ಥಾನದ ವಿಚಾರ. ಮೊದಲನೆಯ ಮುಖ್ಯ ಆಜ್ಞೆ. ಮೆಸ್ಸಿಯನು. ಮೂರನೇ ವಿಚಾರವನ್ನು ನೋಡುವಾಗ ಘಟನೆಗಳು. ಶಿಷ್ಯರನ್ನು ಕರೆದದ್ದು. ಸ್ಥಾನಿಕನಾದ ಯೋಹಾನನ ಮರಣ. ರೂಪಾಂತರ ಹೊಂದಿದ್ದು. ಐಶ್ವರ್ಯವಂತನಾದ ಯುವ ಅಧಿಕಾರಿ. ಯಾಕೋಬ ಯೋಹಾನರ ಮಹದಾಶೆ. ಜಯದ ಪ್ರವೇಶ. ಯೇಸು ದೇವಾಲಯವನ್ನು ಶುದ್ಧಗೊಳಿಸಿದ್ದು. ಅಂಜೂರದ ಮರ ಒಣಗಿತ್ತು. ವಿಧವೆಯ ದುಗ್ಗಾಣಿ. ಮುಂದಕ್ಕೆ ನಾವು ಮರಣ, ಹೂಣಿಡುವಿಕೆ, ಪುನರುತ್ಥಾನ, ಸೇವಕನ ದೃಢಪಡಿಸುವಿಕೆ ಎಂಬ ವಿಚಾರವನ್ನು ನೋಡೋಣ. ಯೇಸುವನ್ನು ಕೊಲ್ಲಿಸಲು ಸಂಚು. ಬೆತಾನ್ಯದಲ್ಲಿನ ಊಟದಲ್ಲಿ ಯೇಸು. ಯೂದನು ಯೇಸುವನ್ನು ಹಿಡಿದುಕೊಡಲು ಒಪ್ಪಿಕೊಂಡದ್ದು. ಪಸ್ಕದ ಆಚರಣೆ. ಗೆತ್ಸೇಮನೆ ತೋಟದಲ್ಲಿ ಯೇಸುವನ್ನು ಹಿಡಿದದ್ದು. ಯೇಸುವಿನ ವಿಚಾರಣೆ. ಯೇಸುವನ್ನು ಕ್ರೂಜಿಗೆ ಹಾಕಿದ್ದು. ಹೂಣಿಟ್ಟದ್ದು. ಪುನರುತ್ಥಾನ. ದಿವಾರೋಹಣ. ಪ್ರಿಯರೇ, ಇಲ್ಲಿಗೆ ರೂಪುರೇಖೆಯ ಬಗ್ಗೆ ಪರಿಪೂರ್ಣವಾದ ವಿವರಣೆಯನ್ನು ನಾವು ನೋಡಿದೆವು. ಮುಂದಕ್ಕೆ ನಾವು ಮಾರ್ಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಮಾರ್ಕನು ಬರೆದ ಸುವಾರ್ತೆಯ 1ನೇ ಅಧ್ಯಾಯದ ಮುಖ್ಯಾಂಶಗಳು. ಯೋಹಾನನು ಸೇವಕರನ್ನು ಪರಿಚಯಿಸಿದ್ದು. ತಂದೆ ದೇವರು ಸೇವಕರನ್ನು ಒಪ್ಪಿಕೊಂಡದ್ದು. ಶೋಧನೆಯಿಂದ ಸೇವಕನು ಸ್ಥಾಪಿಸಲ್ಪಟ್ಟನು. ಮಾತು, ಕೃತ್ಯಗಳು ಸೇವಕನನ್ನು ಪ್ರಕಾಶಗೊಳಿಸಿದ್ದು. ದೇವರ ರಾಜ್ಯದ ಸುವಾರ್ತೆಯನ್ನು ಸಾರಿದ್ದು. ಶಿಷ್ಯರನ್ನು ಕರೆದದ್ದು. ಸಭಾಮಂದಿರದಲ್ಲಿನ
ದೆವ್ವ ಪೀಡಿತನು, ಗಲಿಲಾಯದಲ್ಲಿ ಬೋಧಿಸಿದ್ದು, ಸೀಮೋನನ ಅತ್ತೆಯ ಜ್ವರ ಹಾಗೂ ಇತರ ರೋಗಿಗಳನ್ನು ವಾಸಿ ಮಾಡಿದ್ದು, ಗಲಿಲಾಯದಲ್ಲಿನ ದೆವ್ವ ಹಿಡಿದವರು ಕುಷ್ಠರೋಗಿಯನ್ನು ಸ್ವಸ್ಥ ಮಾಡಿದ್ದು ಎಂಬುದೇ. ಪ್ರಿಯರೇ, ಆದಿಕಾಂಡದ ಮೊದಲನೆಯ ಅಧ್ಯಾಯವನ್ನು ಬಿಟ್ಟರೆ ಸತ್ಯವೇದದಲ್ಲಿನ ಎಲ್ಲ ಅಧ್ಯಾಯಗಳಿಗಿಂತಲೂ ಹೆಚ್ಚಿನ ಸಂಗತಿಗಳು ಈ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಮಲಕಿಯ ಹಾಗೂ ಏಷಾಯನ ಪ್ರವಾದನೆಯ ಮಾತುಗಳು, ಸ್ಥಾನಿಕನಾದ ಯೋಹಾನನ ಸೇವೆಯು ಹೇಳಲ್ಪಟ್ಟಿದೆ. ಯೇಸುವಿನ ಮೊದಲ ವರ್ಷದ ಸೇವೆಯ ಕುರಿತಾಗಿಯೂ ಸಬ್ಬತ್ ದಿನವೊಂದರ ಚಟುವಟಿಕೆಗಳ ಕುರಿತಾಗಿಯೂ ಹೇಳಿದೆ. ಕುಷ್ಠರೋಗಿಯನ್ನು ಗುಣಪಡಿಸಿದ ವಿಶೇಷ ಘಟನೆಯೊಂದಿಗೆ ಮುಕ್ತಾಯವಾಗುತ್ತದೆ. ತುಂಬ ಚಟುವಟಿಕೆಯ ದಿನವಾದರೂ ಯೇಸು ಪ್ರಾರ್ಥನೆಗಾಗಿ ಸಮಯ ತೆಗೆದುಕೊಳ್ಳುತ್ತಾನೆ. ಪ್ರಿಯ ವೀಕ್ಷಕರೇ, ಮತ್ತಾಯದಲ್ಲಿನ ವಂಶಾವಳಿಯು ಇಲ್ಲಿ ಕಂಡು ಬರುವುದಿಲ್ಲದ್ದು ವಿಶೇಷವಾಗಿ ಎದ್ದು ಕಾಣುವ ಅಂಶವಾಗಿದೆ. ಇದು ಯಾಕೆ ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಅರಸನಿಗೆ ವಂಶಾವಳಿ ಬೇಕಿದೆ. ಒಬ್ಬ ಸೇವಕನಿಗೆ ಪರಿಚಯ ಪತ್ರ ಮಾತ್ರ ಅಗತ್ಯ, ಜನನ ಪ್ರಮಾಣವಲ್ಲ. ಇಲ್ಲಿ ಯೆಹೋವನ ಸೇವಕನು ತನ್ನ ಕಾರ್ಯ ಸಾಧನೆಗಳಿಂದ ಗುರುತಿಸಲ್ಪಟ್ಟಿದ್ದಾನೆ. ಮಾತ್ರವಲ್ಲದೆ ರೋಮಾಯರಿಗಾಗಿ, ಇತರ ಹೊರಗಿನವರಿಗಾಗಲಿ ಅಬ್ರಹಾಮನ ತನಕ ಹೇಳಲ್ಪಟ್ಟ ಆತನ ವಂಶಾವಳಿಯು ಮುಖ್ಯವಲ್ಲ. ಪ್ರಿಯ ವೀಕ್ಷಕರೇ, ಈ ಸುವಾರ್ತೆಯನ್ನು ಧ್ಯಾನಿಸಲು ಆರಂಭಿಸುವಾಗ ದೇವರು ನಮ್ಮನ್ನು ಯೇಸುವಿನೊಂದಿಗಿನ ನಿಕಟ ಸಂಪರ್ಕಕ್ಕೆ ತರುವಂತೆ ಬೇಡಿಕೊಳ್ಳೋಣ. ಪ್ರಿಯರೇ, ಯೋಹಾನನು ಸೇವಕನನ್ನು ಪರಿಚಯಿಸುತ್ತಾನೆ ಎಂಬ ವಿಚಾರವನ್ನು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ ಮೊದಲಿನ 3 ವಚನಗಳನ್ನು ಗಮನಿಸಿರಿ. ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ಇಗೋ, ನಾನು ನನ್ನ ದೂತನನ್ನು ನಿನ್ನ ಮುಂದೆ ಕಳುಹಿಸುತ್ತೇನೆ. ನೀನು ಹೋಗುವ ದಾರಿಯನ್ನು ಅವನು ಸರಿ ಮಾಡುವನೆಂತಲೂ, ಕರ್ತನ ದಾರಿಯನ್ನು ಸಿದ್ಧ ಮಾಡಿರಿ, ಆತನ ಹಾದಿಗಳನ್ನು ನೆಟ್ಟಗೆ ಮಾಡಿರಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೇ ಎಂತಲೂ. ಪ್ರಿಯ ವೀಕ್ಷಕರೇ, ಯೇಸುವಿನ ಅಥವಾ ಯೋಹಾನನ ಚರಿತ್ರೆ ಇಲ್ಲಿ ಆರಂಭವಾಗುವುದಲ್ಲ. ಕರ್ತನಾದ ಯೇಸು ಈ ಭೂಮಿಗೆ ಬಂದು ಕ್ರೂಜೆಯಲ್ಲಿ ಸತ್ತು ಎದ್ದು ಬಂದ ಸುವಾರ್ತೆಯ ಪ್ರಾರಂಭವಾಗಿದೆ. ಸತ್ಯವೇದದಲ್ಲಿ 3 ವಿಧದ ಪ್ರಾರಂಭಗಳು ಉಲ್ಲೇಖಿಸಲ್ಪಟ್ಟಿವೆ. ಮೊದಲನೆಯದು, ಆದಿಯಲ್ಲಿ ವಾಕ್ಯವಿತ್ತು. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ. ಇದು ಸಮಯಕ್ಕಿಂತ ಮುಂಚಿನ, ದಿನ ತಾರೀಕು ಇಲ್ಲದ ಆರಂಭದ ಕುರಿತಾಗಿದೆ. ಇಲ್ಲಿ ಮಾನವ ಯೋಚನೆಯು ಅಲೆದಾಡುವಂಥದ್ದಾಗಿದೆ. ಇದು ಸಮಯಕ್ಕನುಸಾರವಾಗಿರದೆ ಯೋಚನೆಗನುಸಾರವಾಗಿದೆ. ಯಾಕಂದರೆ ನನ್ನ ಯೋಚನೆಯನ್ನು ನಾನು ಆರಂಭಿಸಬೇಕಾದಲ್ಲಿ ಎಲ್ಲಿಂದಲೂ ತೊಡಗಬೇಕಾಗುತ್ತದೆ. ಒಂದು ವಿಮಾನ ನಿಲ್ದಾಣವಿದೆ ಎಂದು ನಾನು ಮಾಡುವ ಯೋಚನೆ ಸರಿಯಾದದ್ದೇ. ಅದು ಎಲ್ಲಿ ಇದೆ ಎಂದು ನನಗೆ ತಿಳಿಯದು. ಆದರೆ ಒಂದು ವಿಮಾನವು ಯಾವುದೋ ಒಂದು ಸ್ಥಳದಿಂದ ಹೊರಟಿದೆ ಎಂಬುದು ಸತ್ಯ. ಹಾಗೆಯೇ ನಾನು ವಿಶ್ವವನ್ನು ಗಮನಿಸುವಾಗ ಅದು ಎಲ್ಲಿಂದಲೋ ಆರಂಭವಾಯಿತೆಂದು, ಆ ಎಲ್ಲಿಂದಲೋ ಎಂಬಲ್ಲಿ ದೇವರಿದ್ದಾನೆಂದೂ ತಿಳಿಯುತ್ತೇನೆ. ಆದರೆ ಆರಂಭದ ಕುರಿತು ನನಗೇನು ತಿಳಿದಿಲ್ಲ. ದೇವರು ನಿತ್ಯತ್ವದೊಳಗಿಂದ ನಮ್ಮನ್ನು ಸಂಧಿಸಲು ಬರುತ್ತಾನೆ. ಆತನು ನಮ್ಮನ್ನು ಸಂಧಿಸಿದ್ದಲ್ಲಿಂದ ನಾವು ಪ್ರಾರಂಭಿಸಬೇಕು ಮತ್ತು ಆತನು ಅಲ್ಲಿ ಮೊದಲಿನಿಂದಲೂ ಇದ್ದನೆಂಬುದನ್ನು ತಿಳಿಯಬೇಕು. ಎರಡನೆಯದು, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 1ನೇ ವಚನ. ಪ್ರಿಯರೇ, ನಾವು ನಿತ್ಯತ್ವದಿಂದ ಕಾಲಕ್ರಮವನ್ನು ಪ್ರವೇಶಿಸುತ್ತಿದ್ದೇವೆ. ವಿಶ್ವದ ಪ್ರಾರಂಭದ ನಿಗದಿಗಾಗಿ ಅನೇಕರು ಪ್ರಯತ್ನಿಸಿದರೂ ಯಾರೂ ಈ ತನಕ ಯಶಸ್ವಿಯಾಗಲಿಲ್ಲ. ಊಹನೆಗಳ ಪ್ರಕಾರ 6000 ವರ್ಷದಿಂದ ಹಿಡಿದು 3 ಮಿಲಿಯನ್ ವರ್ಷಗಳವರೆಗೂ ಇದನ್ನು ಹೇಳುತ್ತಾರೆ. ನಾವು ತಿಳಿದಿರುವುದು ಬರೇ ಅಲ್ಪ. ಆದರೆ ಆತನ ಸಾನ್ನಿಧ್ಯಕ್ಕೆ ಬಂದು ನಮ್ಮನ್ನು ನಾವು ತಿಳಿದುಕೊಂಡಂತೆ ನಮ್ಮ ದೃಷ್ಟಿಗೆ ರೋಚಕವಾದದ್ದು ಗಾಜಿನ ಮೂಲಕ ನೋಡಿದಂತೆ ಅಸ್ಪಷ್ಟವಾದದ್ದೆಂದು ತಿಳಿಯುತ್ತೇವೆ. ಮೂರನೇದಾಗಿ, ದೇವಕುಮಾರನಾದ ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯ ಪ್ರಾರಂಭವು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ನೇ ವಚನ ನೋಡಿರಿ. ಇದು ಯೋಹಾನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 1ರ ವಚನದ ಹಾಗೆ ಇದೆ. ಅದೇನೆಂದರೆ, ಆದಿಯಿಂದ ಇದ್ದದ್ದು ಎಂಬುದಕ್ಕೆ ಸಮಾನವಾಗಿದೆ. ಇದಕ್ಕೆ ಕಾಲದ ಸೂಚನೆ ಇದೆ.
ಯೇಸು ಕ್ರಿಸ್ತನು ಮಾನವ ಶರೀರಧಾರಿಯಾದ ನಿರ್ದಿಷ್ಟ ಸಮಯಕ್ಕೆ ಅದು ಪ್ರಾರಂಭವಾಗುತ್ತದೆ. ಯೇಸು ಕ್ರಿಸ್ತನೇ ಸುವಾರ್ತೆಯಾಗಿದ್ದಾನೆ. ಪ್ರಿಯರೇ, ಬಳಿಕ ಮಾರ್ಕನು ಹಳೆ ಒಡಂಬಡಿಕೆಯ ಮಾತುಗಳನ್ನು ಬಹಳ ಕಡಿಮೆಯಾಗಿ ಎತ್ತಿ ಹೇಳುತ್ತಾ 2 ಪ್ರವಾದನೆಗಳನ್ನು ಉಲ್ಲೇಖಿಸುತ್ತಾನೆ. ರೋಮನ್ನರು ಪ್ರವಾದನೆಗಳನ್ನು ಹೆಚ್ಚು ತಿಳಿದಿರುವುದಿಲ್ಲ, ಆದರೆ ತಾನು ಹೇಳುವಾತನಿಗೆ ವಂಶಾವಳಿಯ ಅವಶ್ಯವಿಲ್ಲ, ಪರಿಚಯಿಸುವಿಕೆ ಮಾತ್ರ ಅಗತ್ಯವೆಂಬುದನ್ನು ತಿಳಿಸಲಿಕ್ಕಾಗಿ ಮಾರ್ಕನು ಈ 2 ಪ್ರವಾದನೆಗಳನ್ನು ಹೇಳುತ್ತಾನೆ. ಹೀಗೆ ತಾನು ಹೇಳುವ ಸಂಗತಿಗಳು ಮಲಕಿಯ ಹಾಗೂ ಏಷಾಯನ ಕಾಲಕ್ಕೆ ಸಂಬಂಧಿಸಿದೆಂದು ಸೂಚಿಸುತ್ತಾನೆ. ಪ್ರಿಯರೇ, ಸ್ಥಾನಿಕನಾದ ಯೋಹಾನನ ಆಗಮನವು ಕ್ರಿಸ್ತನ ಮುಂದೂತನ ಆಗಮನದ ಕುರಿತ ಪ್ರವಾದನೆಗಳ ನೆರವೇರಿಕೆಯಾಗಿದೆ ಎಂಬುದಾಗಿ ಮಾರ್ಕ ಹಾಗೂ ಯೋಹಾನರು ತಿಳಿಸುತ್ತಾರೆ. ಪ್ರಿಯ ವೀಕ್ಷಕರೇ, ಇಲ್ಲಿವರೆಗೆ ಮಾರ್ಕನು ಬರೆದ ಸುವಾರ್ತೆಯ ಪೀಠಿಕೆ ಹಾಗೂ ಮಾರ್ಕನ ಸುವಾರ್ತೆಯ 1ನೇ ಅಧ್ಯಾಯ 3 ವಚನದವರೆಗೆ ನಾವು ಅನೇಕ ಸತ್ಯಗಳನ್ನು ತಿಳಿದುಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ತಿಳಿದದ್ದನ್ನು ನಮ್ಮದಾಗಿ ಮಾಡಿಕೊಂಡು ಅದರ ಪ್ರಕಾರ ನಡೆಯುವುದಕ್ಕೆ ಆತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ಮಹಾಕೃಪೆಯಿಂದ ಮಾರ್ಕನು ಬರೆದ ಸುವಾರ್ತೆಯನ್ನು ನಾವು ಅಧ್ಯಯನದಲ್ಲಿ ಪ್ರಾರಂಭಿಸುವುದಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಸೇವಕನ ಗುಣ ನಮ್ಮಲ್ಲೂ ಇರುವಂತೆ ದೇವರು ನಮಗೆ ಸಹಾಯ ಮಾಡು. ನಮ್ಮನ್ನು ತಿದ್ದಿ ತೀಡಿ ಬಲಪಡಿಸು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಅವರವರು ಇರುವಂಥ ಸ್ಥಳದಲ್ಲಿ ಅವರು ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆಗಳನ್ನು ಆಲಿಸು, ಅವರ ಅಗತ್ಯತೆಗಳನ್ನು ಪೂರೈಸು. ಅಷ್ಟು ಮಾತ್ರವಲ್ಲ, ಅವರು ನಿನ್ನಲ್ಲಿದ್ದುಕೊಂಡು ಧನ್ಯತೆಯ ಜೀವಿತವನ್ನೇ ಜೀವಿಸುವುದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಇಂದಿನ ಅಧ್ಯಾಯದಿಂದ ಒಂದು ಪ್ರಶ್ನೆ. ಮಾರ್ಕನ ಯೆಹೂದಿ ಹೆಸರೇನು? ಮಾರ್ಕನ ಯೆಹೂದಿ ಹೆಸರೇನು? ಉತ್ತರ: ಯೋಹಾನ, ಮತ್ತಾಯ, ಪೇತ್ರ. ನಿಮ್ಮ ಉತ್ತರಗಳನ್ನು ನಮ್ಮ ವಾಟ್ಸಪ್ ಸಂಖ್ಯೆ 76187377772ಗೆ ಕಳುಹಿಸಿ. ದೇವರಿಗೆ ಕೃತಜ್ಞತಾ ಸ್ತುತಿ ಮಾಡಿ, ಆತನೇ ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವೇ, ಸ್ತುತಿಗನ ಮಹಿಮೆ ಎಂದೆಂದಿಗೂ. ಆತನ ಕೃಪೆಯು ಶಾಶ್ವತವೇ, ಸ್ತುತಿಗನ ಮಹಿಮೆ ಎಂದೆಂದಿಗೂ. ದೇವರ ಮಹತ್ಕಾರ್ಯ ವರ್ಣಿಸುವವರು, ಆತನ ಕೀರ್ತಿಸುವುದು ಯಾರಿಂದಾದೀತು? ಆಹಾ, ದೇವರ ಮಹತ್ಕಾರ್ಯ ವರ್ಣಿಸುವವರು, ಆತನ ಕೀರ್ತಿಸುವುದು ಯಾರಿಂದಾದೀತು? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯರೇ, ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಬಲಾತ್ಕಾರದ ಶಾಂತಿ ಕೊಟ್ಟ ರೋಮ್ ಸಾಮ್ರಾಜ್ಯದ ನಡುವೆ ನಿಜವಾದ ಬಿಡುಗಡೆ ಕೊಡುವ ಯೇಸು ಕ್ರಿಸ್ತನನ್ನು ಮಾರ್ಕನ ಸುವಾರ್ತೆ ನಮಗೆ ಪರಿಚಯಿಸುತ್ತದೆ. ಈ ಯೇಸು ಕ್ರಿಸ್ತನನ್ನು ನಮ್ಮ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡರೆ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗುತ್ತೇವೆ. ಈ ಹೊಸ ಪುಸ್ತಕದ ಅಧ್ಯಯನದಲ್ಲಿ ತಪ್ಪದೇ ಪಾಲುಗಾರರಾಗಿರಿ. ಇತರರಿಗೂ ಈ ಸೇವೆಯನ್ನು ಪರಿಚಯಪಡಿಸಿರಿ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.